ಪಲ್ಲು ಅವ್ರ ಅಂಕಲ್ ಅಲ್ಲ, ಚಪ್ಪಡಿ ಕಲ್ಲು. ಅವ್ರು ಇನ್ನೂ ಸ್ವಲ್ಪ ದಿನ ನಮ್ ಮನೇಲೆ ಇದ್ರೆ ನಾವೆಲ್ಲ ಅವ್ರು ಹೇಳ್ದಾಗ ಕೇಳ್ಬೇಕಾಗತ್ತೆ. ನಾನು ಯಾರು ಗೊತ್ತು ತಾನೆ, ಗಂಡಗಲಿ ವಂಶದ ಕಟ್ಟ ಕಡೆ ಎತ್ಕೊಂಡು ಪಾಂಡ್ರಂಗ ಗಂಡಗಲಿ, ಎಡಗೆ ಎತ್ತಿದ್ರೆ ವೀರಕ್ಕೆ ಶ್ರೀ, ಬಲಗೆ ಎತ್ತಿದ್ರೆ ವೀರ ಮದಕರಿ. ನಾನೀಗ ಮಗ ನೀವೆಲ್ಲರೂ ಯಾಕೋ ಭಯ ಬೀಳ್ತೀರಾ? ಏನಪ್ಪ ಅಣ್ಣ ಅದಕ್ಕೆ ದೇವ್ರ ಮುಂದೆ ಕುತ್ಕೊಂಡು ಯಾವ ವೃತನಪ್ಪ ಮಾಡಿದ್ದು? ದಾಂಪತ್ಯ ದಬಾಂಗ್ ವ್ರತ ಅಂತ. ಅಂದ್ರೆ ಅಂಕಲ್ ನಾ ಮನೆ ಬಿಟ್ಟು ಶಿಲ್ಲಾಂಗ್ ಓಡಿಸೋದಕ್ಕೆ ಆ ವ್ರತ ಮಾಡಿದ್ದಾರೆ. ಹೌದಾ? ಹಾಗಾದ್ರೆ ಇನ್ ಮುಂದೆ ನಾವು ಹುಷಾರಾಗಿರ್ಬೇಕಪ್ಪ. ಯಾಕೆ ಪಲ್ಲು? ಅದೇ ವ್ರತ ಮಾಡಿ ಆಸ್ತಿಲ್ ಭಾಗ ಕೊಡದೆ ನಮ್ಮನ್ನು ಮನೆ ಬಿಟ್ಟು ಓಡಿಸ್ಬಿಟ್ರೆ ಸವಸ ನಮಗೆ ಯಾಕೆ? ಬನ್ನಿಪಾ ಬನ್ನಿ. ಅಂಕಲ್, ನಾವು ನಮ್ಮ ಹೆಂಡ್ರು ಸೇರ್ಕೊಂಡು ಈ ದಾಂಪತ್ಯ ದಬಾಂಗ್ ಅನ್ನೋ ವ್ರತ ಮಾಡ್ತಾ ಇದೀವಿ. ಹಾಗಾಗಿ ನಮ್ಮಿಬ್ರಿಗೂ ಆಶೀರ್ವಾದ ಮಾಡಿ. ನೀವಿಬ್ರು ಅನ್ಯೋನ್ಯವಾಗಿರ್ರಪ್ಪ, 4-5 ಮಕ್ಕಳಾಗಿ ಸಂತೋಷವಾಗಿರಿ. ಅಂಕಲ್ ಮೊದಲನೇದಾಗ್ಬಿಡ್ಲಿ, ಆಮೇಲೆ ಬೇಕಿದ್ರೆ ಮುಂದಕ್ಕೆ ನೋಡ್ಕೊಳ್ಳೋಣ. ಆಯ್ತಪ್ಪ. ಅಂಕಲ್, ಈ ವ್ರತದ ನಿಯಮದ ಪ್ರಕಾರ ಏನ್ ಮಾಡ್ಬೇಕು ಗೊತ್ತಾ? ಯಾರು ಫಲ ತಾಂಬೂಲ ಸ್ವೀಕರಿಸ್ತಾರೋ ಅವರು ಪುಣ್ಯಕ್ಷೇತ್ರಗಳಿಗೆ ಹೋಗಿ ಭೇಟಿ ಮಾಡಿ ದರ್ಶನ ಪಡ್ಕೊಂಡು ಆಮೇಲಿಂದ ನೆಟ್ಟಿಗೆ ಅವ್ರ ಮನೆಗೆ ಹೋಗ್ಬೇಕು. ಏನಪ್ಪ, ನನಗೂ ತೀರ್ಥಯಾತ್ರೆಗಳೆಲ್ಲ ನೋಡ್ಬೇಕು ಅಂತ ಆಸೆ ಇದೆ. ಆದ್ರೆ ನೀವು ನಿಮ್ಮ ಅಭಿಮಾನ, ಪ್ರೀತಿ, ವಿಶ್ವಾಸದಿಂದ ಕಟ್ಟಾಗ್ಬಿಟ್ಟಿದ್ದೀರಾ. ಮನೆಯಿಂದ ಹೋಗೋಕೆ ಬಿಡ್ತಾ ಇಲ್ವಲ್ಲ. ಮತ್ತೇನ್ ಮಾಡ್ತೀವಿ? ಎಲ್ಲೆಲ್ಲೋ ದೇವರುಗಳನ್ನ ದರ್ಶನ ಮಾಡ್ಕೊಂಡು ಬರ್ತಿಲ್ಲೇನು? ಇಲ್ಲಮ್ಮ, ಮನೆಯೇ ಬೃಂದಾವನ ಅಂತ ಹೇಳ್ತಾರಲ್ಲ. ಇಲ್ಲಿರೋ ತುಳಸಿ ಕಟ್ಟಿಗೆ ಪ್ರದಕ್ಷಿಣೆ ಮಾಡ್ಕೊಂಡು ಇಲ್ಲೇ ಇದ್ದು ಬಿಡ್ತೀನಿ. ಅದು ನಮ್ ಕಡೆ ಒಬ್ರು ಸಿಕ್ಕಾಪಟ್ಟೆ ಕಿರಿಕ್ ಮಾಡ್ತಾ ಇದಾರೆ, ಅವ್ರನ್ನ ನೀವಿಬ್ರು ಸೇರ್ಕೊಂಡು ಹೊಡಿಬೇಕು. ಹೆಂಗದು ಮಕ ತೋರ್ಸ? ಈ ಮುತ್ತುಂಗ್ ಹೊಡಿಬೇಕಂತೆ, ಉಪ್ಪು ಅಂತ ಊದಿದ್ರೆ ಬಿದ್ದೋಗ್ಬಿಡ್ತಾನೆ. ನೀವು ಅಂದ್ಕೊಂಡ್ರೆ ಸುಲಭ ಅಲ್ಲಣ್ಣ. ಆ ಮುದುಕ ಇದಾನಲ್ಲ, ಸಿಕ್ಕಾಪಟ್ಟೆ ಘಾಟಿ ಮುದುಕ, ನಮ್ಮ ಮನೆ ಬಂದು ಸೇರ್ಕೊಂಡ, ಅವನನ್ನ ಮನೆ ಬಿಡ್ಸಕ್ಕೆ ಆಗ್ತಾ ಇಲ್ಲ. ಆಯ್ತು, ಇವ್ನ್ ಎಲ್ಲೆಲ್ಲಿ ಓಡಾಡ್ತಾನೆ ಅಂತ ಹೇಳಿ ಮುಂದಿನ ನಾನ್ ನೋಡ್ಕೋತೀನಿ. ಅಂಕಲ್, ಮನೇಲಿ ಸುಮ್ನೆ ಕೂತಿರೋದ್ರ ಬದಲು ಮಾರ್ಕೆಟ್ಗೆ ಹೋಗಿ ತರಕಾರಿ ಯಾಕೆ ತರಬಾರ್ದು? ನಾನ್ ತರಕಾರಿ ತರ್ಬೇಕಾ? ಹ್ಞೂ ಅಂಕಲ್, ನೀವು ಎಳೆ ತರಕಾರಿನ ಆರ್ಸಿ ಚೌಕಾಶಿ ಮಾಡಿ ತರ್ತೀರಾ ಅಂತ ಹೇಳಿದ್ರು. ಹುಡಿಪ ಬ್ಯಾಗು. ಅದಕ್ಕೆ ನೀವ್ ಹೇಳ್ದಾಗೆ ಅವ್ರನ್ನ ಮನೆಯಿಂದ ಆಚೆ ಕಳ್ಸಿದೀವಿ. ಈ ವಿಷಯನ ಭಾವನೆಗೆ ತಿಳಿಸ್ಬಿಡಿ, ಉಳಿದಿದ್ದನ್ನ ಅವ್ರು ನೋಡ್ಕೋತಾರೆ. ಯಾರು ಇಲ್ಲ. ಈ ಸೈಕ್ಲೋನ್ ಚಂಬು ಹೆದರ್ಕೊಂಡು ವೇಷ ಮಾಡ್ಕೊಂಡಿದ್ದಾನೆ. ದಿನಕ್ಕೊಂದು ವೇಷ ಆಗ್ತಾನೆ ಗುರು, ಇದು ಬಿಡಬಾರ್ದು ಗುರು. ನನ್ನ ನೋಡ್ರೆ ಓಡೋಕ್ಯಾ? ಇವತ್ತು ನೀನು ಬಿಡದ ಕಣೋ. ನೀನೇನು ಮದ? ನೀವು ನಾನು ರಾಮಚಂದ್ರ ಅಂಕಲ್. ನಿಮ್ಮ ಅಪ್ಪ ಹೇಳ್ದ ಅಂತ ಏನೋ ಓದ್ತೀಯ ಅಂತ ಕಳಿಸ್ತೆ. ಏನ್ ನೋಡಿದ್ರೆ ಚೆನ್ನಾಗಿ ಬಾಳ್ ಬರ್ತೀಯ ಅಂದ್ರೆ ಇಲ್ಲಿ ಬಂದು ರೌಡಿಯಾಗಿ ಬಾಳ್ತಾ ಇದೀಯ. ಬಾರಿ ತಪ್ಪಾಯ್ತು, ಬಿಟ್ಬಿಡಿ ಅಂಕಲ್. ನೋಡ, ಈ ಕಚರ ಕೆಲಸ ಎಲ್ಲ ಬಿಟ್ಬಿಟ್ಟು ಸೀದಾ ಹಳ್ಳಿಗೆ ಹೋಗೋದು ನೋಡು. ನಿಮ್ಮ ಅಪ್ಪ ಅಮ್ಮ ನನ್ನ ಮಗ ಸಿಟಿನಲ್ಲಿ ಏನೋ ಗಣಂಧಾರಿ ಕೆಲಸ ಮಾಡ್ತಾ ಇದ್ದಾನೆ ಅನ್ಕೊಳ್ಳೋದು, ನೀನಿಲ್ಲಿ ಬಂದು ರೌಡಿ ಕೆಲಸ. ಲೇ ಶಿಷ್ಯ, ಮಾದಂಗೆ ಇಟ್ಕೊಂಡು ದನ ಬಡ್ದಂಗ್ ಬಡಿತಾನಂದ್ರೆ ಆ ಬುಡ್ಡ ಇನ್ನೆಂತ ರೌಡಿ ಇರ್ಬೇಕು. ನಾವೇನಾರ ಒಂದ್ ಕೈ ಸಿಕ್ಕಿದ್ರೆ ಚಿಂದಿ ಚಿತ್ರಾನ್ನ ಮಾಡಕ್ ಬಿಡ್ತಾನೆ. ನಡಿಗಳು ಹೋಗೋಣ. ಪಾಂಡುರಂಗ, ಇವನೇನ್ ಮಾಡ್ದ ಗೊತ್ತಾಯ್ತು? ಸುಮ್ಮನೆ ಅಂಕಲ್, ದಾರಿ ಉದ್ದಕ್ಕೂ ಒಡ್ಕಡೆ ಬರ್ತಾ ಇದ್ದೀರಾ, ನಿಮ್ ಕೈಗೆ ನೋವೇ ಬರಲ್ವಾ? ನಾನ್ ಹೇಳ್ತಾರ ಕೇಳಿದ್ರೆ ನಿಮ್ ಉಸಿರು ನಿಂತೋಗ್ಬಿಡುತ್ತ ಅಷ್ಟೇ. ಏನದು? ನಿಮ್ ಕೊಲ್ಲಕ್ಕೆ ಸುಪಾರಿ ಕೊಟ್ಟವ್ರು ಯಾರು ಗೊತ್ತಾ? ಸುಮ್ನೆ ನೀನು. ನನ್ನ ಸುಪಾರಿ ಕೊಟ್ಟವ್ರ ಯಾರಾದ್ರು? ಈ ಪಾಂಡುರಂಗನೇ. ನೀವು ಎಲ್ಲಿಗೂ ಹೋಗಬಾರದು, ನಮ್ಮನೇಲೇ ಇರಬೇಕು. ಅಂಕಲ್ ಇರ್ಬೇಕಾಗಿದ್ದು ನಿಮ್ಮನೇಲಲ್ಲ, ನಮ್ಮನೇನಲ್ಲಿ. ಬನ್ನಿ ಅಂಕಲ್ ಹೋಗೋಣ. ಈಗ ಯಾರಪ್ಪ ನೀನು? ಅಂಕಲ್, ನಾನು ರಾಜೇಶ್, ಪಾಂಡುರಂಗ ಗಲಿಗಲಿ ಅವ್ರ ಮಗ. ಮತ್ತೆ ನೀವು? ಅದು ಅಂಕಲ್, ನನ್ನಿಂದ ಇನ್ನೂ ಒಂದು ಅಚ್ಚತುರ್ಯ ಆಗೋಗ್ಬಿಟ್ಟಿದೆ. ಏನಪ್ಪ? ನಾನು ಪಾಂಡುರಂಗ ಗಂಡುಗಲಿ. ಅದು ಅಂಕಲ್, ನನ್ನ ಹೆಂಡತಿ ಕಡೆಯಿಂದ ನನಗೆ ಪ್ರೀತಿ ಅಷ್ಟೊಂದು ಸಿಗ್ತಾ ಇರಲಿಲ್ಲ. ನಮ್ಮ ಶಾಸ್ತ್ರಿಗಳು ಬಂದು ಯಾರಾದ್ರೂ ಒಬ್ಬ ಅತಿಥಿಗಳಿಗೆ ಅವ್ರು ಸಾಕು ಅನ್ನೋವಷ್ಟು ನೀನೇನಾದ್ರೂ ಸೇವೆ ಮಾಡಿದ್ರೆ ನಿನ್ನ ಹೆಂಡತಿ ಪ್ರೀತಿ ನೀನು ಸಿಕ್ಕುತ್ತೆ ಅಂತ ಹೇಳಿದ್ರು. ಅದೇ ಸಮಯಕ್ಕೆ ನೀವು ಪಾಂಡುರಂಗ ಗಲಿಗಲಿ ಅವ್ರನ್ನ ಕೇಳ್ಕೊಂಡು ನಮ್ಮ ಮನೆಗೆ ಬಂದ್ರೆ ಇನ್ನು ಬೇರೆ ಅತಿಥಿಗಳನ್ನ ಏನು ಹುಡ್ಕೊಂಡ್ ಕೂರೋದು ಅಂತ ನಿಮಗೆ ಸೇವೆ ಮಾಡ್ತಾ ಬಂದೆ. ಅದ್ರ ಮಧ್ಯದಲ್ಲೇ ನಿಮ್ಮನ್ನ ನಮ್ಮ ಮನೆ ಬಿಟ್ಟು ಓಡಿಸೋಣ ಅಂತ ಪ್ರಯತ್ನ ಪಟ್ಟೆ, ನನ್ನಿಂದ ತಪ್ಪಾಗೋಯ್ತು. ನೋಡಿ, ಆ ಗಲಿಗಲಿ ಮನೆಗೆ ಹೋಗೋದು ಬೇಡ, ಈ ಗಂಡುಗಲಿನೇ ಗಲಿಗಲಿ ಅನ್ಕೊಂಡು ನಮ್ಮನೆಯಲ್ಲೇ ಇದ್ಬಿಡಿ ಅಂಕಲ್. ಬನ್ನಿ ಅಂಕಲ್, ಮನೆಗೆ ಹೋಗೋಣ. ಅಂಕಲ್, ನೀವು ನಮ್ಮನೆಯಲ್ಲೇ ಇರಬೇಕು. ಅಯ್ಯೋ ಅಂಕಲ್, ನೀವು ಬನ್ನಿ ನಮ್ಮ ಮನೆಗೆ. ಇಲ್ಲೇ ರೀ ಅಂಕಲ್. ಅಂಕಲ್ ಬನ್ನಿ ಅಂಕಲ್. ಇಲ್ಲೇ ರೀ ಅಂಕಲ್. ನಮ್ಮ ಮನೆ ಬನ್ನಿ. ಇಲ್ಲೇ ರೀ ಅಂಕಲ್. ನಮ್ಮ ಮನೆ ಬನ್ನಿ. ಇಲ್ಲೇ ರೀ ಅಂಕಲ್. ಇವ್ರನ್ನೇನಾರ ನಮ್ಮ ಮನೆಗೆ ಕಳ್ಸಿಲ್ಲ ಅಂದ್ರೆ ಏನ್ರಿ ಮಾಡ್ಬಿಡ್ತೀರಾ? ಸುಪಾರಿ ಕೊಟ್ಟು ಎಲ್ರ ಕೈ ಕಾಲು ಎತ್ತಿಸ್ಬಿಡ್ತೀನಿ.